ಅಷ್ಟೇ ಸರ್. ಸರ್ ನನ್ನ ಪ್ರಕಾರ ಒಂದು 2 hours 34 minutes ಬರುತ್ತೆ ಸರ್. ಏನು ಸರ್? ಸರ್ 6 ಇದೆ ಸರ್ ಹಾಡು. ಒಂದು ಬಿಡ್ತೀನಿ ಸರ್ ಈಗ. ಅಂದರೆ ಮೂರು ಬಿಟ್ಟಿದ್ದೀನಿ ಸದ್ಯಕ್ಕೆ. ಒಂದು ಅಯ್ಯೋ ಶಿವನೇ ಹಾಡ್ಬಿಟ್ಟಿದ್ದೀನಿ, ಒಂದು ಬ್ಲಡಿ ಲವ್ ಅಂತ, ಅದಾದ್ಮೇಲೆ ಒಂದು ಬಿಟ್ಕೊಂಡು ಒಂದೊಂದು ಹಾಡ್ಬಿಟ್ಟೆ. ಮೊನ್ನೆ ರೀಸೆಂಟ್ಲಿ ಒಂದೊಂದು ವಾರ ಹಿಂದೆ ನಾನು ಪ್ಯಾಥೋ ಸಾಂಗ್ ಬಂದ್ಬಿಟ್ಟೆ. ಫುಲ್ ವಿಜುವಲ್ ಸಾಂಗ್ಸ್ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಲೇ ಬಿಟ್ಟೆ ನಾನು. ಅನಿಲ್ ಕುಮಾರ್ ಅಂತ ಹೇಳಿ ಸರ್, ಲೋಕಿ ಪ್ರೊಡಕ್ಷನ್ಸ್ ಅಂತ ಹೇಳಿ ಸರ್. ಜನವರಿ 23 ಸರ್. ಅದು ನಿರ್ಮಾಪಕರಿಗೆ ಕೇಳಬೇಕು ಸರ್, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನನಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನ ನಾನು ಕರೆಕ್ಟಾಗಿ. ತುಂಬಾ ಜನ ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ ರಘು ಅವರು ಇದ್ದಾರೆ, ಇನ್ನು ತುಂಬಾ ಹಿರಿಯರು ಇದ್ದಾರೆ. ಅದನ್ನ ಅವ್ರ ಹೆಸರುಗಳು ನಾವು ರಿವೀಲ್ ಮಾಡಬಾರ್ದು. ಜನಕ್ಕೆ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದೀವಿ. ಏನಕ್ಕಂದ್ರೆ ಇತ್ತೀಚೆಗೆ ಜನ ಪಾಪ ಥಿಯೇಟರ್ ಬರ್ತಾ ಇಲ್ಲ. ನಾನು ರೀಸೆಂಟ್ಲಿ ಈಗ ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು, ಮಾಧ್ಯಮದಲ್ಲಿ ಆಗ್ಬೋದು, ಪಾಪ ಎಲ್ಲ ಆರ್ಟಿಸ್ಟ್ಗಳು ಜನಕ್ಕೆ ಕಂಪ್ಲೇಂಟ್ ಮಾಡ್ತಾವ್ರೆ. ಜನಗಳು ಯಾವತ್ತೂ ಅವ್ರು ತಪ್ಪಿರಲ್ಲ. ಒಳ್ಳೆ ಸಿನಿಮಾ ಇದ್ರೆ ಅವ್ರು ಯಾವತ್ತೂ ಕೈ ಹಿಡಿತಾರೆ, ಅವ್ರು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಸಿನಿಮಾ ಕೊಟ್ಲ ನಮ್ದ್ರಲ್ಲಿ ನಾವು ತಪ್ಪಿಟ್ಕೊಂಡು ಅವ್ರ ಮೇಲೆ ನಾವು ಅದನ್ನ ಭಾರ ಹಾಕಿದ್ರೆ ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಒಳ್ಳೆ ಸಿನಿಮಾ ಮಾಡಿ ಜನ ಬರ್ತಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್. ಸರ್ ಏನ್ ಸರ್? ಇಲ್ಲ ಸರ್, ಎಲ್ಲ ಫುಲ್ ಕರ್ನಾಟಕಲ್ಲೇ ಆಗಿರೋದು ಸರ್, ಫುಲ್ ಸಿನಿಮಾ ಸರ್. ಓನ್ಲಿ ಕನ್ನಡ ಸರ್, ಓನ್ಲಿ ಕನ್ನಡ. ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀನಿ. ಒಂದು 2 ದಿನ 3 ದಿನ ಬಿಟ್ಕೊಂಡ್ರೆ 26ನೇ ತಾರೀಕು ನನಗೆ ಅಲ್ಲಿ ಬೇರೆ ಕಡೆ ಥಿಯೇಟರ್ ಸಿಕ್ಕಿದೆ. ಅಮೆರಿಕ ಆಗ್ಬೋದು, ಲಾಸ್ ಏಂಜಲೀಸ್ ಆಗ್ಬೋದು, ಎಲ್ಲ ಕಡೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್. ಗಲ್ಫ್ ಕಡೆ ಕನ್ನಡ ರಿಲೀಸ್ ಮಾಡ್ತೀನಿ, ಯಾವ ಭಾಷೆ ರಿಲೀಸ್ ಮಾಡ್ತೀನಿ ಕರ್ನಾಟಕಲ್ಲೇ ಸರ್. ಈಗ ಗೊತ್ತಿಲ್ಲ ಸರ್, ತುಂಬಾ ಬೇಗ ಆಗೋಗುತ್ತೆ, ನೋಡ್ಬೇಕು ಅವಾಗ ಡಿಸ್ಟ್ರಿಬ್ಯೂಟರ್ ಡಿಮಾಂಡ್ ಹೆಂಗಿದೆ ಏನಿದೆ ಅಂತ ಹೇಳಿ. ಈಗ ಬೇರೆ ಬೇರೆ ನನ್ನ ಟೈಮಲ್ಲೂ ಬೇರೆ ಬೇರೆ ಸಿನಿಮಾಗಳು ಇದೆ. ಈಗ ದುನಿಯಾ ವಿಜಯ್ ಸರ್ದೆ ಲ್ಯಾಂಡ್ ಸಿನಿಮಾ ಇದೆ, ಆ ಟೈಮ್ಗೆ ಅವರು ಬರ್ತಿದ್ದಾರೆ. ಸೊ ನೋಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡಿ. ನಾನೇ ಮಾಡಿದ್ದೀನಿ ಸರ್. ಫಸ್ಟ್ ಸಿನಿಮಾ ನಾನು ಮಾಡಿರಲಿಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಇರಲಿಲ್ಲ ನಾನು, ಆದರೆ ಈ ಸಿನಿಮಾ ಡಬ್ಬಿಂಗ್ ನಾನೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಷ್ಟೇ ಸರ್. ಸರ್ ನನ್ನ ಪ್ರಕಾರ ಒಂದು 2 hours 34 minutes ಬರುತ್ತೆ ಸರ್. ಏನು ಸರ್? ಸರ್ 6 ಇದೆ ಸರ್ ಹಾಡು. ಒಂದು ಬಿಡ್ತೀನಿ ಸರ್ ಈಗ. ಅಂದರೆ ಮೂರು ಬಿಟ್ಟಿದ್ದೀನಿ ಸದ್ಯಕ್ಕೆ. ಒಂದು ಅಯ್ಯೋ ಶಿವನೇ ಹಾಡ್ಬಿಟ್ಟಿದ್ದೀನಿ, ಒಂದು ಬ್ಲಡಿ ಲವ್ ಅಂತ, ಅದಾದ್ಮೇಲೆ ಒಂದು ಬಿಟ್ಕೊಂಡು ಒಂದೊಂದು ಹಾಡ್ಬಿಟ್ಟೆ. ಮೊನ್ನೆ ರೀಸೆಂಟ್ಲಿ ಒಂದೊಂದು ವಾರ ಹಿಂದೆ ನಾನು ಪ್ಯಾಥೋ ಸಾಂಗ್ ಬಂದ್ಬಿಟ್ಟೆ. ಫುಲ್ ವಿಜುವಲ್ ಸಾಂಗ್ಸ್ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಲೇ ಬಿಟ್ಟೆ ನಾನು. ಅನಿಲ್ ಕುಮಾರ್ ಅಂತ ಹೇಳಿ ಸರ್, ಲೋಕಿ ಪ್ರೊಡಕ್ಷನ್ಸ್ ಅಂತ ಹೇಳಿ ಸರ್. ಜನವರಿ 23 ಸರ್. ಅದು ನಿರ್ಮಾಪಕರಿಗೆ ಕೇಳಬೇಕು ಸರ್, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನನಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನ ನಾನು ಕರೆಕ್ಟಾಗಿ. ತುಂಬಾ ಜನ ಇದ್ದಾರೆ ಸರ್. ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ ರಘು ಅವರು ಇದ್ದಾರೆ, ಇನ್ನು ತುಂಬಾ ಹಿರಿಯರು ಇದ್ದಾರೆ. ಅದನ್ನ ಅವ್ರ ಹೆಸರುಗಳು ನಾವು ರಿವೀಲ್ ಮಾಡಬಾರ್ದು. ಜನಕ್ಕೆ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದೀವಿ. ಏನಕ್ಕಂದ್ರೆ ಇತ್ತೀಚೆಗೆ ಜನ ಪಾಪ ಥಿಯೇಟರ್ ಬರ್ತಾ ಇಲ್ಲ. ನಾನು ರೀಸೆಂಟ್ಲಿ ಈಗ ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು, ಮಾಧ್ಯಮದಲ್ಲಿ ಆಗ್ಬೋದು, ಪಾಪ ಎಲ್ಲ ಆರ್ಟಿಸ್ಟ್ಗಳು ಜನಕ್ಕೆ ಕಂಪ್ಲೇಂಟ್ ಮಾಡ್ತಾವ್ರೆ. ಜನಗಳು ಯಾವತ್ತೂ ಅವ್ರು ತಪ್ಪಿರಲ್ಲ. ಒಳ್ಳೆ ಸಿನಿಮಾ ಇದ್ರೆ ಅವ್ರು ಯಾವತ್ತೂ ಕೈ ಹಿಡಿತಾರೆ, ಅವ್ರು ಯಾವತ್ತೂ ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಸಿನಿಮಾ ಕೊಟ್ಲ ನಮ್ದ್ರಲ್ಲಿ ನಾವು ತಪ್ಪಿಟ್ಕೊಂಡು ಅವ್ರ ಮೇಲೆ ನಾವು ಅದನ್ನ ಭಾರ ಹಾಕಿದ್ರೆ ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಒಳ್ಳೆ ಸಿನಿಮಾ ಮಾಡಿ ಜನ ಬರ್ತಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್. ಸರ್ ಏನ್ ಸರ್? ಇಲ್ಲ ಸರ್, ಎಲ್ಲ ಫುಲ್ ಕರ್ನಾಟಕಲ್ಲೇ ಆಗಿರೋದು ಸರ್, ಫುಲ್ ಸಿನಿಮಾ ಸರ್. ಓನ್ಲಿ ಕನ್ನಡ ಸರ್, ಓನ್ಲಿ ಕನ್ನಡ. ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತೀನಿ. ಒಂದು 2 ದಿನ 3 ದಿನ ಬಿಟ್ಕೊಂಡ್ರೆ 26ನೇ ತಾರೀಕು ನನಗೆ ಅಲ್ಲಿ ಬೇರೆ ಕಡೆ ಥಿಯೇಟರ್ ಸಿಕ್ಕಿದೆ. ಅಮೆರಿಕ ಆಗ್ಬೋದು, ಲಾಸ್ ಏಂಜಲೀಸ್ ಆಗ್ಬೋದು, ಎಲ್ಲ ಕಡೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್. ಗಲ್ಫ್ ಕಡೆ ಕನ್ನಡ ರಿಲೀಸ್ ಮಾಡ್ತೀನಿ, ಯಾವ ಭಾಷೆ ರಿಲೀಸ್ ಮಾಡ್ತೀನಿ ಕರ್ನಾಟಕಲ್ಲೇ ಸರ್. ಈಗ ಗೊತ್ತಿಲ್ಲ ಸರ್, ತುಂಬಾ ಬೇಗ ಆಗೋಗುತ್ತೆ, ನೋಡ್ಬೇಕು ಅವಾಗ ಡಿಸ್ಟ್ರಿಬ್ಯೂಟರ್ ಡಿಮಾಂಡ್ ಹೆಂಗಿದೆ ಏನಿದೆ ಅಂತ ಹೇಳಿ. ಈಗ ಬೇರೆ ಬೇರೆ ನನ್ನ ಟೈಮಲ್ಲೂ ಬೇರೆ ಬೇರೆ ಸಿನಿಮಾಗಳು ಇದೆ. ಈಗ ದುನಿಯಾ ವಿಜಯ್ ಸರ್ದೆ ಲ್ಯಾಂಡ್ ಸಿನಿಮಾ ಇದೆ, ಆ ಟೈಮ್ಗೆ ಅವರು ಬರ್ತಿದ್ದಾರೆ. ಸೊ ನೋಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡಿ. ನಾನೇ ಮಾಡಿದ್ದೀನಿ ಸರ್. ಫಸ್ಟ್ ಸಿನಿಮಾ ನಾನು ಮಾಡಿರಲಿಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಇರಲಿಲ್ಲ ನಾನು, ಆದರೆ ಈ ಸಿನಿಮಾ ಡಬ್ಬಿಂಗ್ ನಾನೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.